ಹಲೋ ಎವ್ರಿವನ್, ನಾನಿವತ್ತು ನಿಮಗೊಂದು ಸೂಪರ್ ಆಗಿರೋವಂಥ ರೆಸಿಪಿನ ತೋರಿಸ್ತೀನಿ. ದಿಸ್ ಇಸ್ ಮೈ ಡ್ಯಾಡ್ಸ್ ಪರ್ಸ್ನಲ್ ಫೇವ್ರೆಟ್ ರೆಸಿಪಿ. ಯಾಕೆ ಅಂದರೆ ದಿಸ್ ಆಲ್ವೇಸ್ ರಿಮೈಂಡ್ಸ್ ಹಿಮ್ ಆಫ್ ಹಿಸ್ ಡ್ಯಾಡ್, ದಟ್ ಈಸ್ ಮೈ ಗ್ರ್ಯಾಂಡ್ ಫಾದರ್. ನಮ್ಮ ತಾತನ ನೆನಪಾದಾಗೆಲ್ಲ ಅಪ್ಪ ಒಂದು ಮುದ್ದೆ ಎಕ್ಸ್ಟ್ರಾ ಮಾಡಿಸ್ತಾರೆ. ಈ ರೆಸಿಪಿಗೆ ಬೇಕಾಗಿರೋದು 4 ಪದಾರ್ಥ. ಒಂದು ಮುದ್ದೆ, ಉಪ್ಸಾರು ಖಾರ, ನಮ್ಮ ಮಂಡ್ಯದವ್ರು ಎಲ್ಲರ ಮನೇಲೂ ಉಪ್ಸಾರು ಖಾರ ಇದ್ದೇ ಇರುತ್ತೆ, ತುಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಆದರೆ ಇಲ್ಲೊಂದು ಸ್ಮಾಲ್ ಟ್ವಿಸ್ಟ್, ಮುದ್ದೆ ಫ್ರೆಶ್ ಆಗಿರಬಾರ್ದು. ಹಿಂದಿನ ದಿನ ಮಾಡಿಟ್ಟಿರೋ ಮುದ್ದೆಯಲ್ಲಿ ಇವತ್ತು ತೊಗೊಂಡು ಈ ರೆಸಿಪಿನ ಮಾಡಬೇಕು. ಫ್ರೆಶ್ ಮುದ್ದೆಯಲ್ಲಿ ಮಾಡಬಾರ್ದು ಅಂತ ಏನಲ್ಲ, ಆದರೆ ತಾತಂದು ಸ್ವಲ್ಪ ಎಸೆನ್ಸ್ ಆ್ಯಂಡ್ ಟಚ್ ಇರಬೇಕು ಅಂತ ಅಪ್ಪ ಯಾವಾಗಲೂ ಹಿಂದಿನ ದಿನದ ಮುದ್ದೆಯಲ್ಲೇ ಮಾಡ್ತಾರೆ. ಆ್ಯಂಡ್ ನನಗೂ ಕೂಡ ಇದೇ ಟೇಸ್ಟ್ ಅನಿಸುತ್ತೆ. ಫ್ರೆಶ್ ಮುದ್ದೆಯಲ್ಲಿ ಕಲಿಸುವಾಗ ಸ್ವಲ್ಪ ಪಿತ ಪಿತ ಅಂತ ಕೂಡ ಅನ್ಬೋದೇನೋ. ಅಮ್ಮನ ಕೈ ರುಚಿಗೆ ಸಾಟಿನೇ ಇಲ್ಲ ಅಂತ ಹೇಳ್ತಾರೆ, ಆದರೆ ನಮ್ಮ ಅಪ್ಪನ ಕೈ ರುಚಿ ಯಾವುದಕ್ಕೂ ಏನು ಕಮ್ಮಿ ಇಲ್ಲ. ತುಂಬ ಜನ ವೀಡಿಯೋ ಮಾಡುವಾಗ ನನಗೆ ನಿಮ್ಮ ಅಪ್ಪಂಗೆ ಒಂದು ಶರ್ಟ್ ಹಾಕಿಸಿ ಮಾಡಬಾರ್ದಾ ಅಂತ ಕೇಳ್ತೀರಾ. ನಂದು ಆಲ್ಮೋಸ್ಟ್ ಎಲ್ಲ ಇಂಪ್ರಾಂಪ್ಟೋ ವೀಡಿಯೋಸ್ ಇರುತ್ತೆ. ಆ್ಯಂಡ್ ಅಪ್ಪಂಗೆ ಶರ್ಟ್ ಹಾಕ್ಕೊಂಡು ಮಾಡೋಷ್ಟೆಲ್ಲ ಪೇಷನ್ಸ್ ಕೂಡ ಇರಲ್ಲ. ಕೀಪ್ ಇಟ್ ರಾ ಅಂತಾರಲ್ಲ ಹಾಗೆ. ಈಗ ಮುದ್ದೆನೂ ರೆಡಿ ಆಯಿತು. ನೋಡಿ, ನೋಡೋಕ್ಕೆ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ. ಅಪ್ಪ ಅಲ್ಲ, ಮುದ್ದೆ. ಅಪ್ಪನೂ ಕೂಡ ಮುದ್ದಾಗಿದ್ದಾರೆ, ನೋ ಡೌಟ್ ಇನ್ ದ್ಯಾಟ್. ಇಲ್ಲಿ ಸ್ಪೈಸಿ ಆಗಿರುವಂಥ ಮುದ್ದೆನೂ ರೆಡಿ ಆಯಿತು. ಅಪ್ಪ ನನಗೆ ಕೈ ತುತ್ತು ಕೊಟ್ಟಾಯಿತು. ಮುಂಚೆ ಎಲ್ಲ ತಾತ ಅಪ್ಪನಿಗೆ ಕೈ ತುತ್ತು ಕೊಡ್ತಿದ್ರಂತೆ, ಈಗ ಅಪ್ಪ ನನಗೆ ಕೈ ತುತ್ತು ಕೊಡ್ತಿದ್ದಾರೆ. ನಾವು ಅಜ್ಜಿ ಕೈ ತುತ್ತು, ಅಮ್ಮನ ಕೈ ತುತ್ತು ಅಂತ ತುಂಬ ಮಾತಾಡ್ತೀವಿ, ಆದರೆ ಅಪ್ಪಂದಿರ ಕೈ ತುತ್ತು ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಬನ್ನಿ ನಮ್ಮ ಶೆಫ್ ಹತ್ರನೇ ರಿವ್ಯೂ ಕೇಳೋಣ. ಹೆಂಗಿದೆ? ವೆರಿ ಟೇಸ್ಟಿ ಅಲ್ವಾ? ಸೂಪರ್. ಈ ಮುದ್ದೆ ತಿಂದಾಗೆಲ್ಲ ಅಪ್ಪ ಸ್ವಲ್ಪ ಎಮೋಷ್ನಲ್ ಆಗ್ತಾರೆ, ಯಾಕಂದರೆ ದಿಸ್ ಇಸ್ ಹೌ ಈ ಸೆಲೆಬ್ರೇಟ್ಸ್ ಹಿಸ್ ಫಾದರ್. ಆ್ಯಂಡ್ ಮುದ್ದೆ ತಿಂತ ತಾತನ ಬಗ್ಗೆ ಒಂದು ಸ್ಟೋರಿ ಆದರೂ ಹೇಳ್ತಾರೆ. ಆ್ಯಂಡ್ ದಿಸ್ ವಾಸ್ ಅ ರೆಸಿಪಿ. ಐ ಹೋಪ್ ಯು ಆಲ್ ಲೈಕ್ ದ ರೆಸಿಪಿ. ಆ್ಯಂಡ್ ಈ ವಿಡಿಯೋನ ನೋಡಿದ್ಮೇಲೆ ನಿಮ್ಮ ತಂದೆಯರಿಗೆ ಹೋಗಿ ಕೇಳಿ ವಾಟ್ ರಿಮೈಂಡ್ಸ್ ದೆಮ್ ದ ಮೋಸ್ಟ್ ಆಫ್ ದೇರ್ ಪೇರೆಂಟ್ಸ್ ಅಂತ. ಆ್ಯಂಡ್ ಐ ಹೋಪ್ ನಿಮಗೂ ತುಂಬ ವಿಷಯಗಳು ನಿಮ್ಮ ಅಜ್ಜಿ ತಾತನ ಬಗ್ಗೆ ತಿಳಿಬೋದು. ಥ್ಯಾಂಕ್ ಯು ಸೋ ಮಚ್.